ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಸಮಸ್ತ ನಂದಿ ಟಿವಿ ವೀಕ್ಷಕರಿಗೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಮಧು ಎಂಬುವವರು ಚಾಮರಾಜನಗರದಿಂದ ಸಂತೆಮರಹಳ್ಳಿ ಕಡೆ ಹೋಗುತ್ತಿದ್ದಾಗ ಯಳಂದೂರು ಮುಖ್ಯ ರಸ್ತೆಯಲ್ಲಿ ಗೂಡ್ಸ್ ಆಟೋ ಹೋಗುತ್ತಿದ್ದಾಗ ಹಿಂಬದಿಯಿಂದ ಬೈಕ್ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಗಾಯಾಳು ಆಂಬ್ಯುಲೆನ್ಸ್ಗಾಗಿ ಕಾಯುತ್ತಿದ್ದ ವೇಳೆಯಲ್ಲಿ ತಕ್ಷಣ ಬಂದ ಪೊಲೀಸರು ಇಲಾಖೆಯ ವಾಹನದಲ್ಲಿ ಸಮಯಕ್ಕೆ ಸರಿಯಾಗಿ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಜೀವ ಉಳಿಸಿದ್ದಾರೆ. ಆರೋಗ್ಯ ಇಲಾಖೆ ವಾಹನ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದರಿಂದ ಅಪಘಾತ ಆದಂತಹ ಸಮಯದಲ್ಲಿ ಆಪತ್ ಬಾಂಧವರಾಗಿ ಸಂತೆಮರಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಟಿಎಂ ತಾಜುದ್ದೀನ್ ಹಾಗೂ ಚಾಲಕ ಮಹೇಶ್ ಅವರ ಸೇವೆಯನ್ನ ಸಾರ್ವಜನಿಕರು ಶ್ಲಾಘನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಸಭೆಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿಟಿ ಕವಿತಾ ಅವರ ನಿರ್ದೇಶನ ನಮಗೆ ಸ್ಫೂರ್ತಿ ಎಂದು ಪಿಎಸ್ಐ ತಾಜುದ್ದೀನ್ ಅವರು ಅರಿವು ಕಾರ್ಯಕ್ರಮದಲ್ಲಿ ಹೇಳುತ್ತಾರೆ. ಹಾಗೆಯೇ ಗಾಯಾಳು ಮಧು ಅವರ ಪ್ರಾಣ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರವು ಮಹತ್ತರವಾಗಿದ್ದು, ಇದು ಸಂತೆಮರಹಳ್ಳಿ ವ್ಯಾಪ್ತಿಯಲ್ಲಿ ಹಲವಾರು ಅಪಘಾತಗಳಲ್ಲಿ ಪೊಲೀಸರು ಮುಂದೆ ನಿಂತು ಪ್ರಾಣ ಕಾಪಾಡಿರುವುದರಿಂದ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಕಳೆದ ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಆಶ್ಲೇಷ ಮಳೆಯಿಂದಾಗಿ ಯದ್ದಲಹಳ್ಳಿಯ ಪುರಾತನ ದೇವಾಲಯವಾದಂತಹ ಬೆನಕಪ್ಪ ಸ್ವಾಮಿ ದೇವಸ್ಥಾನವಿರುವ ಬೆನಕಪ್ಪನ ಹಳ್ಳ ಮೈದುಂಬಿ ಹರಿಯುತ್ತಿದೆ. ಇದು ನೋಡುಗರ ಕಣ್ಮನ ಸೆಳೆಯುವಂತಿದೆ. ಸಾಮಾನ್ಯ ದಿನಗಳಲ್ಲಿ ಕಾಣದಷ್ಟು ನೀರಿನ ಹರಿವು ಈಗ ಹೆಚ್ಚಾಗಿದ್ದು, ಬಯಲು ಸೀಮೆಯ ಉತ್ತರ ಪಿನಾಕಿನಿ ನದಿಯ ತಿರುವುಗಳು ಮತ್ತು ಹೊಳೆಗಳ ಹರಿವು ಸೃಷ್ಟಿಸುವ ಕಿರು ಜಲಪಾತ ಪ್ರಕೃತಿ ಪ್ರಿಯರಿಗಾಗಿ ಹೊಸ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ಹಸಿರು ಗುಡ್ಡಗಳ ನಡುವೆ ಹರಿಯುತ್ತಿರುವ ನೀರಿನ ಮಂಚಿನ ಸಿಂಚನ, ಘರ್ಜಿಸುವ ಶಬ್ದ, ಹಕ್ಕಿಗಳ ಕಲರವ, ನವಿಲುಗಳ ನೃತ್ಯ ಹಲವರಿಗೆ ಮಲೆನಾಡಿನ ಅನುಭವ ನೀಡುತ್ತಿದೆ. ಸ್ಥಳೀಯರು ಮತ್ತು ಪ್ರವಾಸಿಗರು ಇವುಗಳ ಮನೋಹರ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುತ್ತಾ ಇದು ಮಳೆಗಾಲದಲ್ಲಿನ ಅವಿಸ್ಮರಣೀಯ ಅನುಭವ ಎಂದು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ದೇವಾಲಯದಲ್ಲಿ ಸರ್ಪ ಸಹಿತ ಕಾಣಿಸುವ ಶಿವಲಿಂಗ ಹಾಗೂ ಗಣೇಶನ ಮುಖ ಹೋಲುವ ಅನನ್ಯ ಉದ್ಭವ ಮೂರ್ತಿಗಳು ಇವೆ. ಈ ಮೂರ್ತಿಗಳಿಗೆ ಸುತ್ತಮುತ್ತಲಿನ ಜನರು 5-6 ತಲೆಮಾರುಗಳಿಂದ ಪೂಜಾಭ್ಯಾಸಗಳನ್ನ ನಡೆಸಿಕೊಂಡು ಬಂದಿದ್ದು, ಇದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಮಾತಾಡೋದು
ಚಿಂತಾಮಣಿ ತಾಲೂಕಿನ ಯಾದವ ಸಂಘದ ಅಡಿಯಲ್ಲಿ ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಯಾದವ ಯುವ ಘಟಕದ ಆಶ್ರಯದಲ್ಲಿ ಆಗಸ್ಟ್ 16ರಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದಕ್ಕೆ ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕು ಎಂದು ಪುಂಗನೂರು ನಾರಾಯಣ ಸ್ವಾಮಿ ಅವರು ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಗರದ ಕನ್ನಂಪಲ್ಲಿ ಬಡಾವಣೆಯಲ್ಲಿ ಇರುವ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬೈಕ್ ರ್ಯಾಲಿ, ಸಂಜೆ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದಾಗಿ ಹೇಳಿದ ಅವರು, ಶ್ರೀಕೃಷ್ಣ ಇಡೀ ಪ್ರಪಂಚಕ್ಕೆ ದೇವರಾಗಿರುವುದರಿಂದ ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ಕೋರಿದ್ದಾರೆ. ನಮ್ಮ ಗಣೇಶನ ಒಂದು ರಂಗಮಂದಿರದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನು ಇಟ್ಕೊಂಡಿರ್ತೀವಿ. ಅದಕ್ಕೂ ಕೂಡ ಎಲ್ಲ ನಾಗರಿಕರು ಬಂಧುಗಳು ಬಂದು ಆಗಮಿಸಬೇಕು ಮತ್ತು ಅದಕ್ಕೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಕೊಡಬೇಕು. ದಯವಿಟ್ಟು ಇದನ್ನು ನಾವೆಲ್ಲರೂ ಈ ಒಂದು ಹಬ್ಬಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಇದನ್ನು ನಮಗೆ ಯಶಸ್ವಿಯಾಗಿ ನಡೆಸಿಕೊಡಲು ಎಲ್ಲ ಬಾಂಧವರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮತ್ತು ಎಲ್ಲ ಆಡಳಿತಾಧಿಕಾರಿಗಳಲ್ಲಿ ಮತ್ತು ಎಲ್ಲ ನಾಗರಿಕರಲ್ಲಿ ಮತ್ತು ಎಲ್ಲ ಒಂದು ಸಮಸ್ತ ಜನಗಳು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಕೋರ್ತಾ ಇದ್ವಿ. ಹಾಗೆ 9 ಗಂಟೆಗೆ ಒಂದು ಬೈಕ್ ರ್ಯಾಲಿಯನ್ನು ಸಹ ನಮ್ಮ ಯುವ ಘಟಕದಿಂದ ಹಮ್ಮಿಕೊಂಡಿದ್ದಾರೆ. ಇದಕ್ಕೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಕೂಡ ಭಾಗವಹಿಸ್ಬೋದು. ದಯವಿಟ್ಟು ಇದನ್ನು ತಪ್ಪದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ನಮ್ಮ ಒಂದು ತಾಲೂಕು ಯಾದವ ಸಂಘದ ವತಿಯಿಂದ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ತಾಲೂಕು ಯಾದವ ಯುವ ಘಟಕದ ವತಿಯಿಂದ ಕೂಡ ತಮ್ಮಲ್ಲೆಲ್ಲ ವಿನಂತಿಸಿ ಈ ಕಾರ್ಯಕ್ರಮವನ್ನು ಜಯಪ್ರದಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪುಂಗನೂರು ನಾರಾಯಣ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಕೆಎನ್ ರಾಮನಾರೆಡ್ಡಿ, ಖಜಾಂಚಿ ಎನ್ ಸುರೇಶ್ ಬಾಬು, ಗೌರವಾಧ್ಯಕ್ಷರು ದಂಡುಪಾಳ್ಯ ಅಶ್ವತ್ಥಪ್ಪ, ನಗರಸಭಾ ಸದಸ್ಯರು ಕಲಾವತಿ ಆಂಜಪ್ಪ, ತಾಲೂಕು ಮಹಿಳಾ ಉಪಾಧ್ಯಕ್ಷರು ಸುಲೋಚನಾ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರಪ್ಪ, ಯುವ ಘಟಕ ಅಧ್ಯಕ್ಷ ಎಲ್ ಹರೀಶ್, ಯುವ ಘಟಕದ ಗೌರವಾಧ್ಯಕ್ಷ ಸಿದ್ದಪ್ಪ, ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಯಾದವ್, ಎಂವಿ ಜಯದೇವ್, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ರವಣಪ್ಪ, ಡಿಎಲ್ ಮನೋಹರ್ ಬಾಬು, ಎಂಎಸ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು, ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಬಲಗೈ ಸಮುದಾಯವನ್ನ ವಂಚಿಸಲಾಗುತ್ತಿದೆ ಎಂದು ಆಗ್ರಹಿಸಿ ಯಳಂದೂರು ಪಟ್ಟಣದಲ್ಲಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವರದಿಯನ್ನ ಸರ್ಕಾರ ಯಥಾವತ್ ಜಾರಿ ಮಾಡದೆ ಸಚಿವ ಸಂಪುಟ ಉಪ ಸಮಿತಿಯನ್ನ ರಚನೆ ಮಾಡಿ ನ್ಯೂನತೆಯನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿ ಯಳಂದೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಯಳಂದೂರು ಪಟ್ಟಣದ ಅಂಬೇಡ್ಕರ್ ಭವನದಿಂದ ಸಮುದಾಯದ ಮುಖಂಡರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸರ್ಕಾರ ಹಾಗೂ ಸಮೀಕ್ಷೆ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ತಾಲೂಕು ಕಚೇರಿಗೆ ತಲುಪಿ ಸಮುದಾಯದ ಮುಖಂಡರು ಪ್ರತಿಭಟನೆಯ ಕುರಿತು ಮಾತನಾಡಿ ತಹಸೀಲ್ದಾರ್ ನೈನಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ಸಮುದಾಯದ ಮುಖಂಡರು, ಯಜಮಾನರುಗಳು, ವಿವಿಧ ದಲಿತ ಪರ ಸಂಘಟನೆಯ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. IPS, IAS ಮತ್ತೆ ಮೇಡಮ್ ಅವರ
ಆ ಒಂದು ತಂಡ ಅಲ್ಲಿ ಅದ ವರದಿಯನ್ನು ಓದಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಳವಳಿ ನಮ್ಗೆ ಅನ್ಯಾಯ ಆಗಿದೆ. ವಲಯ ಅಂದ್ರೆ ಬಲಗೈ ಜಾತಿಗೆ ಸೇರ್ತಕ್ಕಂತ ಹಲವಾರು ಜಾತಿಗಳನ್ನ ಗುಂಪು ಮಾಡಿ ಎಡಗೈ ಸೇರ್ತಕ್ಕಂತ ಅದನ್ನ ಸಪರೇಟ್ ಗುಂಪು ಮಾಡಿ ಕೊಟ್ಟು ಅವರು ಮಾಡಿದ್ರೆ ನಮ್ಗೆ ಅನಾನುಕೂಲ ಆಯ್ತಿರ್ಲಿಲ್ಲ. ಯಾಕಂದ್ರೆ ಈಗ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ, ಛಲವಾದಿ ಅನ್ನೋ ಇದಿಷ್ಟನ್ನು ಸಪರೇಟ್ ಮಾಡೋದ್ರಿಂದ ನಮ್ ಸಂಖ್ಯೆ ಕಡಿಮೆ ಇದೆ. ಆ ಒಂದು ತಪ್ಪು ಲೆಕ್ಕಾಚಾರಗಳನ್ನ ಇವರು ಹಾಕಿ ಉದ್ದೇಶಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಲಗೈನವರ ಒಂದಲ್ಲ ಒಂಥರ ತುಳಿಯೋಕೆ ಆಗ್ನಿಂದ ಎಲ್ಲ ಸರ್ಕಾರಗಳು ತನ್ನ ಮುಂಚೂಣಿಯನ್ನು ವಹಿಸುತ್ತದೆ. ಯಾಕಂದ್ರೆ ಯಾವಾಗ ದಲಿತರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಪಾಲನೆ ಕೇಳಿದ್ರು, ಆ ಮುಖ್ಯಮಂತ್ರಿ ಪಾಲನೆ ಕೇಳಿದಾಗಲೇ ಈಗ ಇದ ಆಡಳಿತ ಸರ್ಕಾರ ಇರ್ಬೋದು, ಕಳೆದ ಬಾರಿ ಇದ್ದ ಸರ್ಕಾರ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಇವರು ಕರ್ನಾಟಕ ರಾಜ್ಯದಲ್ಲಿ ಇವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಸಿಕ್ಕಿದ್ರೆ ಇವರು ನಮ್ಮನ್ನ ಮತ್ತೆ ಬೆಳಕ್ ಬಿಡಲ್ಲ ಅನ್ನೋದು ಒಂದೇ ಒಂದು ಕಾರಣ ಇಟ್ಕೊಂಡು ಒಳ ಮೀಸಲಾತಿಯನ್ನ ನಮ್ಮ ಸಹೋದರರಾದ ಎಡಗೈ ಜನಾಂಗದವರ ಮೂಲಕ ಸುಮಾರು ಮಾದಿಗ ದಂಡೂರ, ಮಾದಿಗಾಂಧ್ರ ಅಂತ ಎಲ್ಲಾ ಸಂಘಟನೆಗಳ ಮೂಲಕ ಸುಮಾರು 20-25 ವರ್ಷಗಳಿಂದ ಇವರು ಚಳವಳಿನ ಒಳಗೆ ಸಣ್ಣ ಬಟ್ಟೆಗೆ ಹಚ್ಚಿಗೆ ಬಂದು ಈಗ ಎಮ್ಮರವಾಗಿ ಒಂದು ಬೆಂಕಿ ಹಾಕಿದ್ದಾರೆ. ಇದು ನಮ್ಗೆ ಮರಣ ಶಾಸನವಾಗಿದೆ. ಏನು ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದಾರೆ 4ನೇ ತಾರೀಕು, ಅದು ಬಲಗೈ ವಲಯ ಸಮುದಾಯಕ್ಕೆ ಮಾರಕವಾದಂಥ ವರದಿಯಾಗಿರುತ್ತೆ. ಆ ಕಾರಣಕ್ಕೆ ನಾವು ಈ ದಿನ ಬೆಳಂದೂರು ತಾಲೂಕಲ್ಲಿ ಎಲ್ಲ ಬಲಗೈ ಸಮುದಾಯದ 33 ಗ್ರಾಮದ ಎಲ್ಲ ಯಜಮಾನರು, ಮುಖಂಡರು ಮತ್ತು ಸಮುದಾಯದ ಎಲ್ಲ ಜನರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಏನು ನಾಗಮೋಹನ್ ದಾಸ್ ಅವರವರು ವರದಿ ಸಲ್ಲಿಸೋಕ್ಕೆ ಮೊದಲೇ ಏನೇನು ಅಧ್ವಾನಗಳಾಗಿದೆ ಅಂದರೆ, ಮೊದಲನೇದಾಗಿ ಆ ಶಿಕ್ಷಕರುಗಳಿಗೆ ತರಬೇತಿ ಕೊಟ್ಟಿಲ್ಲ, ಅಂಡ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಮತ್ತು ಶಿಕ್ಷಕರ ಹತ್ರ ಇರ್ತಕ್ಕಂಥ ಮೊಬೈಲ್ಗಳು ಉತ್ತಮವಾಗಿಲ್ಲ. ಆ ಕಾರಣಕ್ಕೆ ಮೊದಲನೇದಾಗಿ ಫೇಲ್ ಆಗೋದು. ಎರಡನೇದಾಗಿ ಎಲ್ಲ ಗ್ರಾಮ ಪಂಚಾಯತಿ ವಾರ್ಡ್ ವೈಸು ಅಂದರೆ ಅವರು ಹೇಳಿದರು ನಾವು ಬೂತ್ ವಾಯ್ಸ್ ಮಾಡ್ತೀವಿ ಅಂತ ಹೇಳಿದರು, ಮಾಡಿಲ್ಲ. ಇವತ್ತು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲೂ ವಾರ್ಡ್ಗೂ ಬೂತ್ ವಾಯ್ಸ್ ಮಾಡಿಲ್ಲ. ನಂತರದಲ್ಲಿ ಅಲ್ಲೂ ಫೇಲ್ ಆಗಿದ್ದಾರೆ ಅವರು. ಅದೇನೇನಾಗಿದೆ ಅಂದರೆ, ಬೆಂಗಳೂರು ಸಿಟಿ ಒಳಗೆ ಬರೀ 48% ಸಮೀಕ್ಷೆ ಆಗದ, ಇನ್ನು 52% ಸಮೀಕ್ಷೆ ಆಗಿಲ್ಲ. ಆದರೂ 100% ಸಮೀಕ್ಷೆ ಆಗದಂತ ಸ್ಟ್ರಿಕ್ಟ್ ಕಂಡಿಸಿದ್ದಾರೆ. ಅದಕ್ಕೆಲ್ಲ ಪುರಾವೆಗಳು ನಮ್ಮ ಹತ್ರ ಅಲ್ಲ. ಹಾಗಾಗಿ ಅಲ್ಲೂ ಫೇಲ್ ಆಗಿದ್ದಾರೆ. ಏನಾಗಿದೆ ಅಂದರೆ, ಯಾರು ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾರೇ ಈಗ ಛಲವಾದಿ ಮಹಾಸಭಾ ಆಗಿರ್ಬೋದು, ದಲಿತ ಸಂಘಟನೆಗಳು ಎಲ್ಲರೂ ಒತ್ತಾಯ ಮಾಡಿ ಹೇಳಿದ್ದಾರೆ, ನ್ಯೂನತೆಗಳಿಷ್ಟದೆ ಸರಿಪಡಿಸ್ಕೊಳ್ಳಿ ಅಂತ. ನಾನು ಸುಧಾ ಚಾಮರಾಜನಗರ ಜಿಲ್ಲಾ DC ಮತ್ತು ಇಡಿಗೆ ಫೋನ್ ಮಾಡಿ ಇದಕ್ಕೆ ಆ್ಯಕ್ಟಿವ್ ಆಯ್ತಾ ಇಲ್ಲ ಅಂತ ಹೇಳಿದ್ದೀವಿ. ಎಲ್ಲಂದ್ರೂ 100% ಸಮೀಕ್ಷೆ ಮಾಡಿದ್ರು ಸುಧಾ ನಗರಸಭೆಗಳಲ್ಲಿ ಸಮೀಕ್ಷೆ ಆಗಿಲ್ಲ. ಯಾಕಪ್ಪ ಅಂದರೆ ಅಲ್ಲಿರೋರೆಲ್ಲರೂ ಬೇರೆ ಬೇರೆ ಜಾತಿಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಅವರು ಇದಾಗಿದ್ದಾರೆ. ಮತ್ತು ಅದಲ್ಲದೆ ಜಾತಿಗಳಲ್ಲದ ಗುಂಪುಗಳಿಗೆ ನೀವು 1% ನಿಗದಿ ಮಾಡಿದ್ದೀರಿ. ಇದು ಅನ್ಯಾಯ. ಯಾಕೆಂದರೆ ಬಲಗೈ ಸಂಬಂಧಪಟ್ಟಾಗ ಛಲವಾದಿ, ಏನೇನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವೆಲ್ಲ ಬಲಗೈಗೆ ಬರೋಂಥ ಗುಂಪುಗಳು. ಅದಕ್ಕೆ ನೀವು 1% ನಿಗದಿ ಮಾಡಿ ನಮ್ಮನ್ನು ಅಲ್ಲಿ ಡಿಗ್ರೇಡ್ ಮಾಡಿದ್ದೀರಿ. ಬಟ್ ಒಟ್ಟಾರೆಗೆ ಹೇಳಬೇಕು ಅಂತಂದ್ರೆ, ನಮ್ಮನ್ನು ಹಿಂದೆ ಇದ್ದ ಸರ್ಕಾರ ಮತ್ತು ಈಗಿನ ಸರ್ಕಾರಗಳು ದಮನ ಮಾಡೋದಕ್ಕೋಸ್ಕರ ದಲಿತರು CM ಕೇಳ್ತಾರೆ ಅನ್ನೋ ಕಾರಣಕ್ಕೆ ನನ್ನ ಸಹೋದರರಾದಂಥ ಎಡಗೈನವ್ರಿಗೆ ಎತ್ತುಕಟ್ಟಿ ಆ ಕಾಲದಿಂದ 20-25 ವರ್ಷಗಳಿಂದ ಮಾದಿಗ ದಂಡೂರ, ಆಮೇಲೆ ಒಳ ಮೀಸಲಾತಿ ಅಂದ್ಬಿಟ್ಟು ಹೋರಾಟ ಮಾಡ್ಕೊಂಡೇ ಬಂದಿದ್ದೀರಿ. ಈಗಲೂ ನಿಮ್ಮಿಂದ ನಮಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲ್ಲ. ನಮಗೆ ನ್ಯಾಯ ಬೇಕಾಗಿರೋದೇನೋ ಗೊತ್ತಾ, ನೀವು ಫಸ್ಟ್ ಈ ವರದಿನ ತಿರಸ್ಕರಿಸಿ ಪರಿಶೀಲನೆ ಮಾಡಬೇಕಾ. ನೀವೇನೇನು ವಲಯ ಸಮುದಾಯಕ್ಕೆ ಬಂದಿರತಕ್ಕಂಥ ಜಾತಿಗಳನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.